ಭೂಮಿ ಮೇಲಿನ ಸ್ವರ್ಗ ಅಂದರೆ ಅದು ಕಾಶ್ಮೀರ. ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ಆದಂಗೆ 26 ಜನ ಸಾವನ್ನಪ್ಪಿದ ನಂತರ ಜನ ಅಲ್ಲಿ ಹೋಗೋದಕ್ಕೆ ಭಯಪಡ್ತಾ ಇದ್ದಾರೆ. ಹಾಗಾದರೆ ಯಾವ ಪ್ಲೇಸಿಗೆ ಭೇಟಿ ಕೊಡಬೇಕು, ಎಲ್ಲಿ ನಾವು ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು ಅನ್ನುವಂತಹ ಗೊಂದಲ ಮತ್ತು ಪ್ರಶ್ನೆ ಸಹಜವಾಗಿಯೇ ಪ್ರವಾಸಿಗರಲ್ಲಿದೆ. ಅಂಥವರಿಗೆ ಹೇಳಿ ಮಾಡಿಸಿದಂತಹ ಜಾಗ ಕರ್ನಾಟಕದಲ್ಲೂ ಕೂಡ ಒಂದು ಕಾಶ್ಮೀರ ಇದೆ. ಎಲ್ಲಿ, ಹೇಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕದ ಕಾಶ್ಮೀರದಲ್ಲಿ ಪ್ರವಾಸಿಗರ ಕಲರವ. ಮಂಜಿನ ನಗರಿಯಲ್ಲಿ ಪ್ರವಾಸಿಗರು ಫುಲ್ ರಶ್. ಭಾರತದ ಕಾಶ್ಮೀರದಲ್ಲಿರುವ ನೀಲಂ ಕಣಿವೆಗಳ ಸಾಲುಗಳನ್ನ ವೀಕ್ಷಣೆ ಮಾಡಲು ಪ್ರತಿ ಬೇಸಿಗೆಯಲ್ಲಿ ಸುಮಾರು 3 ಲಕ್ಷ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಪಿಒಕೆಯ ನೈಸರ್ಗಿಕ ಸೌಂದರ್ಯವನ್ನ ಮೆಚ್ಚುತ್ತಾರೆ. ಆದರೆ ಭಾರತ, ಪಾಕ್ ಹಾಗೂ ಪಿಒಕೆ ಮೇಲೆ ಅಲ್ಲಿಂದ ಪ್ರವಾಸಿಗರು ದಿನನಿತ್ಯ ಜಾಗ ಖಾಲಿ ಮಾಡಿದ್ದು ಹೋಟೆಲ್ಗಳನ್ನ ತೊರೆಯುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಈ ನಡುವೆ ಜನರು ಕರ್ನಾಟಕದ ಕಾಶ್ಮೀರ, ಕೊಡಗಿನತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಬೇಸಿಗೆ ರಜೆ ಹಿನ್ನೆಲೆ ಸಾವಿರಾರು ಜನ ಇದೀಗ ಕೊಡಗಿನ ಪ್ರಕೃತಿ ಸೌಂದರ್ಯ ಸವಿಯಲು ಮುಂದಾಗಿದ್ದಾರೆ. ಅಲ್ಲ, ಇಲ್ಲಿ ಇವಾಗ ನಾವು ಇಂಡಿಯಾದವರು ಪ್ರೈಮ್ ಮಿನಿಸ್ಟರ್ ತುಂಬಾ ಕೇರ್ ತಗೊಂಡಿದ್ದಾರೆ ಕಾಶ್ಮೀರ ಬಗ್ಗೆ. ಮುಂದೆ ಅದಾಗ್ಲಾರ್ದಂಗೆ ನೋಡ್ಕೋತಾರೆ. ಕಾಶ್ಮೀರ್ಗೆ ನಾವು ಕೂಡ ಹೋಗ್ತೀವಿ, ಕಂಪಲ್ಸರಿ ಆಗಿದೆ ಅಂತ ನಾವೇನು ಸ್ಟಾಪ್ ಮಾಡೋದಿಲ್ಲ. ವಿ ಶುಡ್ ಸಪೋರ್ಟ್ ಕಾಶ್ಮೀರೀಸ್. ದಿಸ್ ಇಸ್ ವೆರಿ ಗುಡ್. ಇಲ್ಲ, ಫಸ್ಟ್ ಡೇ ಇದು ನಮ್ಮದು. ಮಂಜಿನ ನಗರಿ ಮಡಿಕೇರಿಯ ವಿಶಾಲವಾದ ರಾಜಾ ಸೀಟ್ ಉದ್ಯಾನವನದ ತುಂಬೆಲ್ಲ ಪ್ರವಾಸಿಗರು ತುಂಬಿ ತುಳುಕುತ್ತಿದ್ದು, ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರೋ ಹಸಿರು ಸಿರಿಯನ್ನ ಆವರಿಸಿಕೊಂಡಿದ್ದು, ಸೂರ್ಯಾಸ್ತದ ವಿಹಂಗಮ ನೋಟವನ್ನ ಕಣ್ತುಂಬಿಕೊಳ್ಳುತ್ತಾ ಕಾಫಿನಾಡಿನ ಸೌಂದರ್ಯವನ್ನ ತಮ್ಮ ಕ್ಯಾಮೆರಾ, ಮೊಬೈಲ್ಗಳಲ್ಲಿ ಸೆರೆ ಹಿಡಿದುಕೊಳ್ಳುತ್ತಿದ್ದಾರೆ. ಅದರಲ್ಲೂ ಸಾಗರೋಪಾದಿಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿರುವುದರಿಂದ ಮಡಿಕೇರಿಯ ರಸ್ತೆಗಳೆಲ್ಲ ವಾಹನ ದಟ್ಟಣೆಯಿಂದ ಗಿಜಿಗುಡುತ್ತಿವೆ. ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಾದ ತಲಕಾವೇರಿ, ಭಾಗಮಂಡಲ, ದುಬಾರೆ ಹೀಗೆ ಎಲ್ಲಾ ಪ್ರವಾಸಿ ತಾಣಗಳು ಸಂಪೂರ್ಣವಾಗಿ ತುಂಬಿ ಹೋಗಿವೆ. ಇಂಡಿಯಾದ ಸ್ಕಾಟ್ಲ್ಯಾಂಡ್ ಅಂದರೆ ಕೊಡಗು ಅಂದ್ಬಿಟ್ಟು ಹಂಗಾಗಿ ನೋಡೋಣ ಅಂತ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ವಾತಾವರಣನೂ ಚೆನ್ನಾಗಿದೆ, ಮಳೆ ಬಿದ್ದಿರೋದೇನು ಇನ್ನೂ ಹೆಚ್ಚಾಗಿ ಚೆನ್ನಾಗಿದೆ. ಹಾಗಾಗಿ ನನ್ನ ಅಭಿಪ್ರಾಯ ಏನಂದರೆ ಎಲ್ಲ ಕಾಶ್ಮೀರಕ್ಕೆ ಹೋಗೋಕ್ಕಿಂತ ನಮ್ಮ ದಕ್ಷಿಣ ಭಾರತ ಕಡೆನೂ ಹೆಜ್ಜೆ ಇಕ್ಕಿ ಹೆಚ್ಚು ನಮ್ಮ ಸೌತ್ ಇಂಡಿಯಾನಲ್ಲೇ ನಾವು ಇದು ಮಾಡೋದ್ರಿಂದ ಇಲ್ಲಿಗೂ ಒಂದು ಸ್ವಲ್ಪ ಇದಾಗ್ತಿದೆ, ಆದಾಯ ಆಯ್ತಿದೆ ಮತ್ತು ಒಳ್ಳೆ ಇದೂ ಇದೆ ಮತ್ತು ವಾತಾವರಣ ತುಂಬ ಚೆನ್ನಾಗಿದೆ. ಒಟ್ನಲ್ಲಿ ಮಕ್ಕಳಿಗೆ ಬೇಸಿಗೆ ರಜೆ ಹಿನ್ನೆಲೆ ಕೊಡಗಿನ ಪ್ರವಾಸಿ ತಾಣಗಳಲ್ಲಿ ಜನರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಪ್ರಕೃತಿ ಸೌಂದರ್ಯದಲ್ಲಿ ಜನರು ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.